ನಮಸ್ಕಾರ ಸ್ನೇಹಿತರೆ. ಈ ನವಂಬರ್ 1ರಲ್ಲಿ ಅಥವಾ ನವಂಬರ್ ತಿಂಗಳಿನಲ್ಲಿ ಮಾತ್ರ ನಮ್ಮ ಕನ್ನಡ ಅಭಿಮಾನ ಇರಬಾರ್ದು. ಪ್ರತಿನಿತ್ಯ ನಾವು ದೈನಂದಿನ ಕಾರ್ಯಗಳಲ್ಲಿ ಹೆಚ್ಚಾಗಿ ಕನ್ನಡ ಪದಗಳನ್ನ ಬಳಕೆ ಮಾಡುವುದರಿಂದ, ಅನ್ಯ ಭಾಷೆಯ ಪದಗಳನ್ನು ಕಡಿಮೆ ಮಾಡುವುದರಿಂದ ಕನ್ನಡವನ್ನು ನಾವು ಉಳಿಸ್ಬೋದು, ಬೆಳೆಸ್ಬೋದು. ಪ್ರತಿದಿನ ನಾವು ಹೆಚ್ಚಾಗಿ ಕನ್ನಡದಲ್ಲಿ ವ್ಯವಹಾರ ಮಾಡೋದರಿಂದ, ಕನ್ನಡ ಭಾಷೆಯನ್ನು ಬಳಸುವುದರಿಂದ ಅದೊಂದು ರೀತಿಯಲ್ಲಿ ನಮಗೆ ರಾಜ್ಯೋತ್ಸವವಿದ್ದ ಹಾಗೆ. ಈ ನೋಡಿ ಸ್ನೇಹಿತರೆ, ಪ್ರತಿನಿತ್ಯ ಈ ವಾಹಿನಿಗಳಲ್ಲಿ, ಈ ದೂರದರ್ಶನ ವಾಹಿನಿಗಳಲ್ಲಿ ಪ್ರತಿನಿತ್ಯ ಯಾವುದಾದ್ರೂ ಒಂದು ವಾಹಿನಿಯಲ್ಲಿ ಈ ಅಡುಗೆ ಕಾರ್ಯಕ್ರಮಗಳು ಇದ್ದೇ ಇರ್ತಾವೆ. ಅದರಲ್ಲಿ ನಡೆಸುವಂಥವ್ರು ಗಣ್ಯರು ಬಂದಿರ್ತಾರೆ. ಅವ್ರು ಏನು ಮಾಡ್ತಾರೆ, ಅವರು ವ್ಯವಸ್ಥಿತವಾಗಿ ಕನ್ನಡವನ್ನು ಕಗ್ಗೊಲೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರು ಬಳಸುವಂತಹ ಪದಗಳು ಎಂಥವಿರ್ತಾವ್ರಿ. ಕನ್ನಡ ಪದಗಳನ್ನ ಬಳಸೋದು ಬಿಟ್ಟು ಬೇರೆ ಭಾಷೆಗಳ ಪದಗಳನ್ನ ಬಳಕೆ ಮಾಡ್ತಾರೆ. ನಿಜವಾಗಿ ಇರೋದು ಆ ವಾಹಿನಿ ಕನ್ನಡದ ಭಾಷೆಯ ವಾಹಿನಿ. ಆದರೆ ಆ ಅಡುಗೆ ಕಾರ್ಯಕ್ರಮದಲ್ಲಿ ನೋಡಿ, ಅವರು ಪ್ರಾರಂಭದಲ್ಲಿ ಏನು ಹೇಳ್ತಾರೆ, ಹಾಂ ಬನ್ನಿ ನಾವೀಗ ಸ್ಟವ್ ಆನ್ ಮಾಡೋಣ. ಯಾಕೆ ಒಲೆ ಹಚ್ಚೋಣ ಅನ್ನಕ್ಕೆ ಬರೋದಿಲ್ಲ ಇವರಿಗೆ. ಸ್ಟವ್ ಆನ್ ಮಾಡೋಣ ಅಂತೆ. ಒಲೆ ಹಚ್ಚೋಣ ಅಂದ್ರೆ ಇವ್ರದ್ದು ಕಿಮ್ಮತ್ತು ಕಡಿಮೆ ಆಕತ್ತಲ್ರಿ. ಒಬ್ಬ ನಂತರ ಒಂದು ಪ್ಯಾನ್ ತೆಗೆದುಕೊಳ್ಳೋಣ. ಪ್ಯಾನ್ ಯಾಕೆ, ತವ ಅಂದರೆ ಏನಾಗುತ್ತೆ, ಹಂಚಂದ್ರೆ ಏನಾಕತಿ, ಪಾತ್ರೆ ಅಂದರೆ ಏನಾಕತಿ. ಅಲ್ಲಿ ಕನ್ನಡ ಪದಗಳು ಬಳಕೆ ಮಾಡ್ಬೋದಲ್ಲ. ಆಮೇಲೆ ಅವರು ಶುರು ಮಾಡ್ತಾರೆ, ಡೀಪ್ ಫ್ರೈ ಮಾಡೋಣ ಅಂತೆ. ಎಣ್ಣೆ ಕರಿಯೋಣ ಅಂದ್ರೆ ಏನು ಗಂಟು ಹೋಗ್ತೈತೆ ರೀ ಅವ್ರದ್ದು. ಆಮೇಲೆ ಶಾಲೋ ಫ್ರೈ, ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಅಂದ್ರೆ ಏನಾಕತ್ರಿ. ಇವರು ಇದೇನು ಅಡುಗೆ ಕಾರ್ಯಕ್ರಮದ ವಾಹಿನಿಯಲ್ಲಿ 170ಕ್ಕಿಂತ ಹೆಚ್ಚಿಗೆ ಬೇರೆ ಭಾಷೆ ಶಬ್ದಗಳ ಬಳಕೆ ಆಗ್ತವೆ. ಇವರು ವ್ಯವಸ್ಥಿತವಾಗಿ ಕನ್ನಡದ ಕಗ್ಗೊಲೆನೇ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಸುದ್ದಿ ವಾಹಿನಿಯಲ್ಲಿ, ಕನ್ನಡದ ವಾಹಿನಿಗಳಲ್ಲಿ ಬರ್ತಕ್ಕಂಥ ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥವರು, ದಯವಿಟ್ಟು ನೀವೊಬ್ಬರು ಗಣ್ಯ ವ್ಯಕ್ತಿಗಳಾಗಿರ್ತೀರಿ. ನೀವು ಹೆಚ್ಚು ಕನ್ನಡ ಪದನ ಬಳಕೆ ಮಾಡಿದರೆ ನಿಮ್ಮನ್ನು ನೋಡಿ ಜನಸಾಮಾನ್ಯರು ಕೂಡ ಕನ್ನಡ ಭಾಷೆ ಪದಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ.